30ನೆಯ ಹೆಜ್ಜೆ ಶುದ್ಧತೆಯ ಹೆಜ್ಜೆ. ಪ್ರಿಯರೇ, ಯೇಸು ತನ್ನ ತಂದೆಯ ಆಲಯವಾದ ಜೆರುಸಲೇಮ್ ದೇವಾಲಯವನ್ನ ಆ ವ್ಯಾಪಾರಿಗಳ ಆ ಒಂದು ಜಂಜಾಟದಿಂದ ಶುದ್ಧಗೊಳಿಸುತ್ತಾರೆ. ಹೌದು ಪ್ರಿಯರೇ, ಸಂತ ಪೌಲನು ತನ್ನ ಪತ್ರದಲ್ಲಿ ಬರೆಯುತ್ತಾ ನಮ್ಮ ದೇಹವು ಪವಿತ್ರಾತ್ಮರ ದೇಗುಲಗಳಾಗಿವೆ ಎಂಬುದಾಗಿ ಬರೆಯುತ್ತಾರೆ. ಹೀಗಿರಲಾಗಿ ಮನುಷ್ಯರಾದ ನಮ್ಮ ದೇಹ ಪವಿತ್ರಾತ್ಮರ ದೇವಾಲಯವಾಗಿದೆ. ಯೇಸು ಕ್ರಿಸ್ತರು ಆ ಜೆರುಸಲೇಮ್ ದೇವಾಲಯವನ್ನ ಶುದ್ಧಗೊಳಿಸಿದ ಹಾಗೆ ನಾವು ಸಹ ನಮ್ಮ ಈ ದೇಹವೆಂಬ ದೇವಾಲಯಗಳನ್ನ ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ಒಮ್ಮೆ ಅವಲೋಕಿಸಿ ನೋಡೋಣ. ಈ ನಮ್ಮ ದೇಹವೆಂಬ ದೇವಾಲಯವನ್ನ ನಮ್ಮ ಕೆಟ್ಟ ಸ್ವಭಾವಗಳಿಂದ, ನಮ್ಮ ದುರ್ನಡತೆಗಳಿಂದ, ನಮ್ಮ ಕೆಟ್ಟ ಆಲೋಚನೆಗಳಿಂದ ಕಲುಷಿತಗೊಳಿಸಿದ್ದೇವೆ. ಈ ನಮ್ಮ ದೇಹವೆಂಬ ದೇವಾಲಯವನ್ನ ಶುದ್ಧಗೊಳಿಸಲು, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸೋಣವೇ.